ನಕಲಿ ದಾಖಲೆ ಸಲ್ಲಿಸಿ 9 ಆರೋಪಿಗಳಿಗೆ ಜಾಮೀನು ನೀಡಲು ನಕಲಿ ಶ್ಯೂರಿಟಿ ನೀಡಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಮಾಗಡಿ ಮೂಲದ ನಾಗರಾಜು ಅಲಿಯಾಸ್ ಆಚಾರಿ ಎಂಬಾತನನ್ನ ಹಲಸೂರು ಗೇಟ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಲವು ಪ್ರಕರಣದ ಆರೋಪಿಗಳಿಗೆ ಜಾಮೀನು ಪಡೆಯಲು ಆರೋಪಿ ನಾಗರಾಜ್ ನಕಲಿ ದಾಖಲೆಗಳ ಶ್ಯೂರಿಟಿ ನೀಡಿದ್ದ ಶಿವಕುಮಾರ್ ಎಂಬ ವ್ಯಕ್ತಿಯ ಹೆಸರಲ್ಲಿ ನಕಲಿ ಆರ್ಟಿಸಿ, ಜಮೀನು ದಾಖಲೆ ಹಾಗೂ ಗುರುತಿನ ಚೀಟಿಗಳನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದ. ಪ್ರಕರಣವೊಂದರ 4 ಆರೋಪಿಗಳಿಗೆ ನಕಲಿ ಶ್ಯೂರಿಟಿ ಸಲ್ಲಿಸಿದ್ದ ಆರೋಪಿ ಕೋರ್ಟ್ ಅಧಿಕಾರಿಗಳ ದಾಖಲೆಗಳ ಪರಿಶೀಲನೆ ವೇಳೆ ನಕಲಿ ಅನ್ನೋದು ಪತ್ತೆಯಾಗಿದೆ. ಬಳಿಕ ನ್ಯಾಯಾಲಯದ ಸೂಚನೆ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡ ಹಲಸೂರು ಗೇಟ್ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಕನ್ನಡ ಚಿತ್ರರಂಗದ ನಿರ್ಮಾಪಕ ಸಾರಾ ಗೋವಿಂದು ಅವರ ಫೋನ್ ಹ್ಯಾಕ್ ಆಗಿರುವ ಘಟನೆ ಬೆಳಕಿಗೆ ಬಂದಿದೆ. ಹ್ಯಾಕರ್ಗಳು ಅವರ ಸಂಪರ್ಕದಲ್ಲಿದ್ದವರಿಗೆ ಮೆಸೇಜ್ ಕಳುಹಿಸಿ 45,000 ರೂಪಾಯಿ ಕಳುಹಿಸುವಂತೆ ಕೇಳಿರೋದು ಗೊತ್ತಾಗಿದೆ. ಈ ಸಂಬಂಧ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ದೂರು ನೀಡುವುದಕ್ಕೆ ಅವರು ನಿರ್ಧರಿಸಿದ್ದಾರೆ. ಇದೇ ರೀತಿಯ ಘಟನೆ ಇದಕ್ಕೂ ಮೊದಲು ನಟ ಉಪೇಂದ್ರ ಹಾಗೂ ನಟಿ ಪ್ರಿಯಾಂಕಾ ಉಪೇಂದ್ರ ಅವರಿಗೂ ಸಂಭವಿಸಿತ್ತು. ಆ ಸಂದರ್ಭದಲ್ಲಿ ಸುಮಾರು 1.5 ಲಕ್ಷ ರೂಪಾಯಿ ಹಣವನ್ನ ಖದೀಮರು ಎಗರಿಸಿದ್ರು. ಇದೀಗ ಮತ್ತೊಮ್ಮೆ ಇದೇ ಮಾದರಿಯಲ್ಲಿ ಫೋನ್ ಹ್ಯಾಕ್ ಮಾಡಿ ಹಣವನ್ನು ಕೇಳ್ತಾ ಇರೋದು ಆತಂಕಕ್ಕೆ ಕಾರಣ ಆಗಿದೆ. ಜನರು ಅಪರಿಚಿತರ ಮೆಸೇಜ್ಗಳು ಅಥವಾ ಹಣಕಾಸು ವಿನಂತಿಗಳಿಗೆ ಸ್ಪಂದಿಸುವ ಮೊದಲು ಪರಿಶೀಲಿಸುವಂತೆ ಪೊಲೀಸ್ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಪ್ರಿಯಕರನ ಜೊತೆ ಹೋಗಿ ಸೀನ್ ಕ್ರಿಯೇಟ್ ಮಾಡಿದ್ದ ಪ್ರಿಯಾಂಕಾ ಪ್ರಕರಣದಲ್ಲಿ ಸ್ಫೋಟಕ ತಿರುವು ಸಿಕ್ಕಿದೆ. ಪ್ರಿಯಕರನೊಂದಿಗೆ ಪರಾರಿಯಾಗಲು ಹೈಡ್ರಾಮಾ ಸೃಷ್ಟಿಸಿದ್ದ ಹಾಸನದ ಪ್ರಿಯಾಂಕಾ ಮತ್ತೆ ಗಂಡನ ಮನೆ ಸೇರಿದ್ದಾಳೆ. ಪ್ರಿಯಕರನೊಂದಿಗೆ ವಾಸವಿದ್ದ ಪ್ರಿಯಾಂಕಾಳನ್ನ ಪೊಲೀಸರು ಕರೆತಂದು ಹಾಸನದ ಸಾಂತ್ವನ ಕೇಂದ್ರದಲ್ಲಿ ಇರಿಸಿದ್ರು. ಈ ವೇಳೆ ಕುಟುಂಬಸ್ಥರ ಸಮ್ಮುಖದಲ್ಲಿ ಪೊಲೀಸರು ಗಂಡ ಹೆಂಡತಿಯನ್ನ ಒಂದು ಮಾಡಲು ಸಂಧಾನ ಸಭೆ ನಡೆಸಿದ್ರು. ಈ ವೇಳೆ ಮೊದಲು ಗಂಡನ ಜೊತೆ ಹೋಗಲು ಪ್ರಿಯಾಂಕಾ ನಿರಾಕರಿಸಿದ್ಲು. ಆದರೆ ಪೊಲೀಸರ ಅನುಮತಿ ಪಡೆದು ಪ್ರಿಯಾಂಕಾ ಜೊತೆ ಮಾತನಾಡಿದ್ದ ಪತಿ ರುದ್ರೇಶ್ ಸುಮಾರು 1.5 ಗಂಟೆ ಕಾಲ ಚರ್ಚೆ ನಡೆಸಿ ಮನ ಒಲಿಸುವಲ್ಲಿ ಯಶಸ್ವಿಯಾಗಿದ್ದಾನೆ. ತನ್ನ ತಪ್ಪಿನ ಅರಿವಾಗಿ ಮರಳಿ ಗಂಡ ಮಗನ ಜೊತೆ ಸಂಸಾರ ಮಾಡಲು ಒಪ್ಪಿ ಗಂಡನ ಜೊತೆ ಮರಳಿದ್ದಾಳೆ. ಪ್ರಿಯಕರನ ಜೊತೆ ಸೇರಿ ಸೀನ್ ಕ್ರಿಯೇಟ್ ಮಾಡಿದ್ದ ಪ್ರಿಯಾಂಕಾ ಪ್ರಕರಣ ಕೊನೆಗೂ ಸುಖಾಂತ್ಯ ಕಂಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಬೃಹತ್ ಗಾತ್ರದ ಆಮೆಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಕಾರವಾರದ ಸಂತೋಷಿ ಮಾತಾ ದೇವಸ್ಥಾನದ ಬಳಿ ಕಾಳಿ ನದಿಯಲ್ಲಿ ಸುಮಾರು 60 ವರ್ಷ ವಯಸ್ಸಾಗಿರುವ ಬೃಹತ್ ಆಕಾರದ ಆಮೆಯನ್ನ ಸ್ಥಳೀಯರು ಗಮನಿಸಿದ್ದಾರೆ. ತಕ್ಷಣ ಕಾರವಾರದ ಮರೈನ್ ಅರಣ್ಯ ವಿಭಾಗದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಆಮೆಯನ್ನ ರಕ್ಷಣೆ ಮಾಡಿದ್ದಾರೆ. ಆಮೆ ನಿತ್ರಾಣಗೊಂಡಿದ್ದು ವೈದ್ಯರು ಚಿಕಿತ್ಸೆ ನೀಡಿದ್ದಾರೆ. ಆಮೆ 100 ಕೆಜಿಗೂ ಹೆಚ್ಚು ತೂಕ ಇದ್ದು ಆಮೆ ಚೇತರಿಸಿಕೊಂಡ ನಂತರ ಸಮುದ್ರಕ್ಕೆ ವಾಪಸ್ ಬಿಡಲಿದ್ದಾರೆ. ರಕ್ಷಣೆಗೊಳಗಾದ ಆಮೆ ಗ್ರೀನ್ ಸಿ ಟರ್ಬಲ್ ಪ್ರಭೇದಕ್ಕೆ ಸೇರಿದ್ದಾಗಿದೆ ಅಂತ ಗುರುತಿಸಲಾಗಿದೆ. ಆರೋಗ್ಯ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ದಿವ್ಯ ನಿರ್ಲಕ್ಷ್ಯಕ್ಕೆ ಬಡ ಮಕ್ಕಳ ಔಷಧಿಯನ್ನ ತಿಪ್ಪೆ ಪಾಲಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳಲ್ಲಿ ಸಮರ್ಪಕವಾಗಿ ಔಷಧ ಸಿಗದ ಆರೋಪ ಇದೆ. ಆದರೆ ಬಡ ಮಕ್ಕಳಿಗೆ ನೀಡುವ ಅತಿ ಅತ್ಯವಶ್ಯ ಔಷಧಿಯನ್ನ ಆರೋಗ್ಯ ಇಲಾಖೆ ಸಿಬ್ಬಂದಿ ರಸ್ತೆಗೆಸೆದಿದ್ದಾರೆ. ಇನ್ನು 1 ವರ್ಷ ಕಾಲಾವಧಿ ಇರುವ ಐರನ್ ಟ್ಯಾಬ್ಲೆಟ್ ಮತ್ತು ಸಿರಪ್ ಹೊಸ ಬಾಟಲ್ಗಳನ್ನು ಬಳಸದೆ ತಿಪ್ಪೆಗೆ ಎಸೆಯಲಾಗಿದೆ. ಸ್ಥಳಕ್ಕೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿದ್ರು. ಔಷಧಿಯನ್ನ ರಸ್ತೆಗೆ ಎಸೆದ ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.